ಇನ್ನು ಮುಖ್ಯಮಂತ್ರಿಗಳು ಬೆಳಗಾವಿಯಿಂದ ಬಂದಿದ್ದಾರೆ. ಬಂದು ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಕೂಡ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಜೊತೆಗೆ ಪರಮೇಶ್ವರ್, ಭೈರತಿ ಸುರೇಶ್, ಮಹದೇವಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಅವರು ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು. ಮತ್ತೆ ಸಮರ್ಥ ಆಡಳಿತಗಾರರಾಗಿ ಕೂಡ ಇದ್ದರು. ಕೆಲವೇ ರಾಜಕಾರಣಿಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ 4 ಕಡೆ ಸದಸ್ಯರಾಗಿದ್ದವರಲ್ಲಿ ಕೆಲವೇ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮತ್ತೆ ವಿಧಾನಸಭೆಯ ಸ್ಪೀಕರ್ ಆಗಿದ್ದರು, ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು, ವಿಧಾನಸಭೆಯ ಸದಸ್ಯರಾಗಿದ್ದರು, ಲೋಕಸಭೆ ಸದಸ್ಯರಾಗಿದ್ದರು, ರಾಜ್ಯಸಭಾ ಸದಸ್ಯರಾಗಿದ್ದರು. 5 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದಷ್ಟು. ಅವರು ಕನಸಾಗಲಿಲ್ಲ ಅಂತಕ್ಕಂಥದ್ದು ಕೇವಲ 4.5 ವರ್ಷಗಳು ಮಾತ್ರ ಮುಖ್ಯಮಂತ್ರಿಯಾಗಿದ್ದದ್ದು. ಆದರೆ IT ಬೆಳವಣಿಗೆಗೆ ಕರ್ನಾಟಕದಲ್ಲಿ ಇದು ಮುಖ್ಯಮಂತ್ರಿಗಳು ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡು ಮಾತನಾಡ್ತಾ ಇದ್ರು. ಅವರು ನಿಜ, ಅದು ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ, ಲೋಕಸಭೆ ಎಲ್ಲದರಲ್ಲೂ ಕೂಡ ಅವರು ಸದಸ್ಯರಾಗಿರೋದ್ರು. ಸೊ ಹಾಗಾಗಿ ಅದು ಒಂದು ರೀತಿಯಾಗಿ ಹೊಸ ಏನೋ ಒಂದು ದಾಖಲೆನೇ ಹೇಳ್ಬೋದು ಕೆಲವು ರಾಜಕಾರಣಿಗಳಲ್ಲಿ.